ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಇದು ಬೆಳಗ್ಗೆನೇ ಬ್ಲಾಗ್. ಇದು ಆ್ಯಕ್ಚುಲಿ ನಾನು ಹಾಗೆ ಎದ್ದಿದ್ದೆ. ಅವಳು ಕೂಡ ಎದ್ಬಿಟ್ಟು ಕಂಡುಬಿಡ್ತಾ ಇಲ್ಲೋ, ಯಾಕೋ ಇವತ್ತು ಮೂಡ್ ಅಪ್ಸೆಟ್ ಆಗಿಬಿಟ್ಟಿದೆ ಅಂತ ಅನ್ನೋದು. ಫುಲ್ಲು ಮೆಸ್ಸಿ ಆಗಿಬಿಟ್ಟಿದೆ ಎಲ್ಲ ಮಗನೇ. ಇದು ಈವ್ನಿಂಗ್ ವಿಡಿಯೋ, ಅದು ಮಾರ್ನಿಂಗು, ಅದು ಎದ್ದಾಗೆ, ಇದು ಎದ್ದಾಗೆ ಆಗಿದೆ. ಸೊ ಇವಾಗ ದಾನ್ವಿನ ನಾನು ಉಲ್ಟಾ ಮಾಡ್ತಿರೋದು ನಂಗೆ ಕಾಣಿಸ್ತಿದೆ. ಈಗ ಅವಳನ್ನ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ. ಸೊ ಎಷ್ಟು kg ಸಣ್ಣ ಆಗಿದೆ, ಇನ್ನೂ ಒಂದು ವಾರ ಅಷ್ಟೇ ಆಗಿರೋದು. ಸೊ ಒಂದು ವಾರ ಅಲ್ಲ, ಒಂದು 15 ದಿನ ಇಲ್ಲ. ದಾನ್ವಿ ಬರ್ಡೇಯಿಂದ ಸ್ಟಾರ್ಟ್ ಮಾಡಿರೋದು, ಅಂದರೆ ಬರ್ಡೇ ಆಗಿ ಒಂದು 3-4 ಡೇಸಿಂದ ಸ್ಟಾರ್ಟ್ ಮಾಡಿರೋದು ನಂಗೆ ನೆನಪಿದೆ. ಈಗಿನ್ನು January 7th ಅಷ್ಟೇ ಆಗಿರೋದು. ನೋಡೋಣ ಎಷ್ಟು ವೆಯ್ಟ್ ಲಾಸ್ ಮಾಡ್ತೀನಿ ಅಂತ. ಸೊ ಸ್ವಲ್ಪ ಅವಾಯ್ಡ್ ಮಾಡಬೇಕು. ನಿಜ, ನಾನು ಒಂದೊಂದು ಅವಾಯ್ಡೇ ಮಾಡ್ತಿಲ್ಲ. ಅನ್ನ ಸ್ವಲ್ಪ ತಿನ್ನಬೇಕು ಅಂದ್ಕೊತೀನಿ, ಇವಳಿಗೆ ಹಾಕ್ಕೊತೀನಿ. ಇವಳು ಬಿಟ್ಟಿದ್ದು ಸ್ವಲ್ಪ ತಿಂದ್ಬಿಡ್ತೀನಿ. ನನಗೆ ಅಂತ ಹಾಕ್ಕೊಂಬಂದಿರೋದನ್ನು ನನಗೆ ಅಂತ ಕರೆಕ್ಟಾಗಿ ಹಾಕ್ಕೊಂಡಿರ್ತೀನಿ. ಇವಳಿಗೆ ಹಾಕ್ಕೊಂಬಂದಿರೋದು ಬಿಟ್ಟಾಗ ವೇಸ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ತಿಂದ್ಬಿಡ್ತೀನಿ. ಸೊ ಅದನ್ನು ಅವಾಯ್ಡ್ ಮಾಡಬೇಕು. ಸಾಕಾ? ನಡಿ ವಾಕ್ ಮಾಡೋಣ. ಪಾಪ ದಾನಿ ಸ್ಕಿನ್ ಮೇಲೆಲ್ಲ ಮಾರ್ಕ್ ಬಂದ್ಬಿಟ್ಟೈತಲ್ವ ಮೊನ್ನೆ ಪಾಚಂಡಿರೋದು. ಎಲ್ಲ ಮೂತಿ ಒರೆಸ್ತೀನಿ. ಹಾಯ್ ಮಾಡು, ಹಾಯ್. ಮೂಡ್ ಔಟ್ ಆಗ್ಬಿಟ್ಟೈತೆ. ಹಾಯ್. ಬರಲ್ಲ ನೀನು ಈಚೆ? ಹಾಂ, ಬಾ ಹೋಗೋಣ. ಚಿನ್ನಿ ಹೊರಗಡೆ ಬಾ. ಸೊ ದಾನಿ ಯಾಕೆ ಹಿಂಗೆ ಏರ್ಬಿಟ್ಟಿದ್ದೀನಿ ಅಂತ ಅನ್ಕೋತಾ ಇರ್ಬೋದು. ಇವಳಿಗೆ ಮುಡಿ ಇದೆ ಇನ್ನೊಂದು, ಅದು ಕೊಡ್ಸೋದಂತ ಹೀಗೆ ಇರ್ತಾಳೆ. ಸೊ ಸ್ವಲ್ಪ ಬರ್ಡೇ ಟೈಮಲ್ಲೂ ಅಷ್ಟಿದ್ದೆಲ್ಲ ಮಿಸ್ಸಾಗಿ ಕಳಿಸಿದ್ದು ಪಾಪ. ದೇವ್ರಿಗಿಂತ ಕೂದಲೇನು ಹೆಚ್ಚಲ್ಲ ಅಲ್ವ ಮೊನ್ನೆ? ಸೊ ನಾನು ಇನ್ನೂ ತಲೆಯೆಲ್ಲ ಬಾಚ್ಕೊಂಡಿಲ್ಲ. ಹೋಗಿ ಹಂಗೆ ಈಚೆ ತಲೆ ಬಚ್ಕೊಂಡು ನಾನು ಹೆಂಗಿರ್ತೀನೋ ಹಂಗೆ ಮಾಡ್ತೀನಿ ವಿಡಿಯೋನ. ಸೊ ಯಾರು ಏನೋ ಅಂದ್ಕೋಬಾರ್ದು. ಸೊ ಮುಖದಲ್ಲಿ ಗ್ಲೋ ಚೆನ್ನಾಗಿ ಬರ್ತಿದೆ. ಬಟ್ ಇದಕ್ಕೇನು ಕಾರಣ ಅಂತ ಹೇಳ್ತೀನಿ, ಒಂದು ನಿಮಿಷ. ಇದೇನೆ ನನಗೆ ಅನಿಸ್ತಿದೆ, ನಾನು ವೀಡಿಯೋದಲ್ಲಿ ಕಾಣಿಸ್ತಾ ಇರಬೇಕಾದ್ರೆ ಏನೋ ಗ್ಲೋ ಅನಿಸ್ತಿದ್ದೆ ಅಲ್ವಾ ಅಂತ. ಸೊ ನಾನು ಇದನ್ನು ಮೊನ್ನೆ ಏನು ಮಾಡಿಬಿಟ್ಟಿದ್ದೀನಿ ಅಂದರೆ, ಇದ್ರದ್ದೊಂದು ಜೋಕ್ ಆಗಿದೆ. ನಾನಿದನ್ನು ದಾನಿಗೆ ಕ್ರೀಮ್ಸ್ ಎಲ್ಲ ಬುಕ್ ಮಾಡಬೇಕಾದ್ರೆ ನಾನು ಹಾಗೆ ನನ್ನ ಫೇಸ್ ವಾಶ್ನ ಬುಕ್ ಮಾಡ್ಬೋದು. ನಾನು ಇದೇ ಫೇಸ್ ವಾಶ್ ಹಾಕೋದು. ದಾನಿ ಕೇಳ್ತಿದ್ದಾಳೆ, ಅದಕ್ಕೆ ಕೊಟ್ಟೆ. ಬೀಟ್ರೂಟ್ ಫೇಸ್ ವಾಶೇ ಹಾಕೋದಲ್ವಾ, ಅದಕ್ಕೋಸ್ಕರ ನಾನು ಬೀಟ್ರೂಟಲ್ಲಿ ಫೇಸ್ ವಾಶ್ ಅಷ್ಟೇ ಅಂದ್ಕೊಂಡು ನಾನು ಏನು ಮಾಡಿಬಿಟ್ಟಿದ್ದೀನಿ. ಅದ್ರ ನೇಮ್ ಕೂಡ ನಾನು ಅಬ್ಸರ್ವ್ ಮಾಡಿಲ್ಲ, ಬುಕ್ ಮಾಡಿಬಿಟ್ಟಿದ್ದೀನಿ. ಬುಕ್ ಮಾಡಿದ್ಮೇಲೆ ಖಾಲಿ ಫುಲ್ಲು ನಂದು ಹಳೇದು ಫೇಸ್ ವಾಶ್ ಖಾಲಿ ಆದಮೇಲೆ ಇದನ್ನು ತೊಗೊಂಡೋಗಿ ನಾನು ಸ್ನಾನ ಮಾಡಬೇಕಾದ್ರೆ ಯೂಸ್ ಮಾಡೋಣ ಅಂತ ತೊಗೊಂಡೋದ್ಮೇಲೆ ಗೊತ್ತಾಯಿತು. ಅವಾಗೂ ಗೊತ್ತಾಗಲಿಲ್ಲ ನಂಗೆ, ಅವಾಗೂ ನಾನು ನೇಮ್ ನೋಡಿಲ್ಲ. ಓ ಇದೇನು ಫೇಕ್ ಬಂದುಬಿಟ್ಟಿದೆ, ಇದ್ರಲ್ಲಿ ನೋಡಿದ್ರೆ ಕ್ರೀಮು ಈ ಥರ ಇದೆ, ಈ ಥರ ಆಯಿಲಿ ಮತ್ತು ಈ ಥರ ಇದೆಯಲ್ಲ ಕ್ರೀಮು ಅಂತ ಅನ್ನಿಸ್ತಿತ್ತು. ಆವಾಗೂ ನಾನು ನೋಡಿಲ್ಲ. ದಾನಿನ ಮಲಗಿಸ್ಬೇಕಾದ್ರೆ ಯೋಚನೆ ಮಾಡ್ತಿದ್ದೆ, ಈ ಥರ ಮೋಸ ಮಾಡಿಬಿಟ್ಟಲ್ಲ, ಅದೇ ವೆಬ್ಸೈಟಲ್ಲಿ ಈ ಥರ ಮೋಸ ಆಗೋಯ್ತಲ್ಲ ಅಂತ. ಆವಾಗ ನೋಡಿದ್ರೆ ಅದು ಬೀಟ್ರೂಟ್ ಥರನೇ ಇದೆ. ಅದು ಇದು ನೋಡ್ರಿ ಈ ಥರ ವೈಟು. ನಾನು ನೋಡಿದ ತಕ್ಷಣ ಶಾಕು. ಅದಾದಮೇಲೆ ಇಲ್ಲ, ಫಸ್ಟು ಅದ್ರ ಹೆಸರು ನೋಡಬೇಕಲ್ಲ ಅಂತ ನೋಡಿದಾಗ ಅದು ಡೈಲಿ ಗ್ಲೋ ಫೇಸ್ ಕ್ರೀಮ್ ಅಂತ ಇತ್ತು. ಅಯ್ಯೋ, ನಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಲ್ಲ. ತಿರ್ಗಾ ಈಗ ಫೇಸ್ ವಾಶ್ ಇಲ್ಲ, ನಾನು ದಾನ್ವಿ ಸೋಪಲ್ಲೇ ಮುಖ ತೊಳಿತಾ ಇದ್ದೀನಿ. ಬುಕ್ ಮಾಡಿದ್ದೀನಿ, ಬಟ್ ಇನ್ನೂ ಬಂದೇ ಇಲ್ಲ. ಹಚ್ಕೋಬಾರ್ದು ಮಗನೆ. ಸೊ ನಂಗೆ ಓಕೆ, ಇದು ಕ್ರೀಮ್ ಚೆನ್ನಾಗಿದೆ ಅನ್ನಿಸ್ತಿದೆ, ಗ್ಲೋ ಬರ್ತಿದೆ ಅನಿಸುತ್ತೆ. ಇದೊಂದು 3-4 ಡೇಸಿಂದ ಆಗ್ತಿರೋದು. ಓಕೆ ಅನಿಸ್ತಿದೆ. ಇಲ್ಲಿ ದಾನಿ ನನಗೆ ಪರಿಚಿರೋದು, ಅದೇ ಇವತ್ತೆಲ್ಲ ನೈಲ್ಸ್ ಎಲ್ಲ ನಂದು ಕಟ್ ಮಾಡಿದ್ದೀನಿ, ಅವಳು ಕಟ್ ಮಾಡಿ. ಇಬ್ಬರಿಂದ ಯಾರಿಗೂ ಇಂಜರಿ ಆಗೋದು ಬೇಡ ಅಂತ ಅವಳು ಆಲ್ರೆಡಿ ನಂಗೆ ಮಾಡಿಬಿಡ್ತಾಳೆ. ಆ್ಯಕ್ಚುಲಿ ನಾನು ಅವಳಿಗೆ ಮಾಡಿದ್ದೀನಿ, ತೋರಿಸ್ತೀನಿ. ಎತ್ತು ಕತ್ತು ಅಲ್ಲ, ಆ್ಯಕ್ಚುಲಿ ಎತ್ತಪ್ಪ, ಹಿಂಗೆತ್ತು ಮೇಲೆ. ಇಲ್ಲಿ ನೋಡಿ, ಇಲ್ಲಿ ಮೇಲೆ ನೋಡು, ಅಲ್ಲಿ ಮೇಲೆ ಬೋಬಾ.
ಹೇಳಿ ಮತ್ತೆ ಕೇಳಲ್ಲ ನೀನು. ಸೊ ಫಸ್ಟ್ ತೋರಿಸ್ದಾಗಿಲ್ಲ ಒಂದು ಸ್ವಲ್ಪ ಆಯ್ತಲ್ಲ, ಅದು ಸ್ನಾನ ಮಾಡಿಸ್ಬೇಕಾದ್ರೆ ಹಿಂಗೆ ನಂದು ನೈಲ್ ಸ್ವಲ್ಪ ಉದ್ದಾಯಿತು. ಹಿಂಗೆ ಅನ್ನಕ್ಕೆ ಹೋಗ್ಬಿಟ್ಟು ಪಾಪ ಇಲ್ಲಿ ಸ್ವಲ್ಪ ಪಚ್ಕೊಂಬಿಡ್ತು. ಅದು ನಾನು ಫಸ್ಟ್ ಮಾಡಿದೆ ಆ್ಯಕ್ಚುಲಿ. ಪಾಪ ನಾನು ಎತ್ಕೊಡಿ. ಆಮೇಲೆ ಅವಳು ನನಗೆ ಮಾಡಿದ್ದಾಳೆ ಅಷ್ಟೇ. ಅವಳಿಗೆ ಇಲ್ಲಾಗಿದೆ, ನನಗೆ ಇಲ್ಲಿ ಮಾಡಿದ್ದಾಳೆ ಅಷ್ಟೇ ವ್ಯತ್ಯಾಸ. ಯಾವ ಕ್ರೀಮ್ ಸಿಕ್ಕರೂ ಮುಖಕ್ಕೆ ಹಚ್ಕೋತಾ ಇರ್ತಾಳೆ. ಸಾಕು. ಸೊ ನಿಜ ಚೆನ್ನಾಗಿದೆ ಅನ್ನಿಸ್ತು. ಇದು ಖಾಲಿ ಅಂದಮೇಲೆ ನಾನು ಮತ್ತೆ ಇದನ್ನು ಬುಕ್ ಮಾಡ್ಕೋತೀನಿ. ಫಸ್ಟು ಟೋನರ್ ಹಚ್ತಿದ್ದೀನಿ, ಟೋನರ್ ಆದಮೇಲೆ ಮಾಯ್ಶ್ಚರ್ ಆದಮೇಲೆ ಈ ಕ್ರೀಮ್ ಹಚ್ತಾ ಇದ್ದೀನಿ. ಟೋಟಲ್ ನಾನು ಫೇಸ್ಗೆ 3 ಯೂಸ್ ಮಾಡ್ತಿರೋದು. ಆಮೇಲೆ ಲಿಪ್ ಬಾಮ್ ತೋರಿಸಿಲ್ಲಲ್ಲ, ಅದು ಬೀಟ್ರೂಟ್ದೇನೆ ತೋರಿಸ್ತೀನಿ ನೋಡಿ. ಇಷ್ಟು ಪುಟಾಣಿ ಡಬ್ಬಿ ಇದು. ಇದರಲ್ಲಿ ಎಷ್ಟು ಗ್ರಾಮ್ ಇದೆ ಅಂದರೆ 15 ಗ್ರಾಮ್ ಇದೆ ಅಷ್ಟೇ. ಬಟ್ ಇದು ಹಾಕೊಂಡು ತೋರಿಸ್ತಿದ್ರಿ. ಅದು ಸ್ವಲ್ಪ ಅದ್ರದ್ದು ಇದು ಕೊಟ್ಟಿದ್ರು ಕಡ್ಡಿ ಥರ. ಅದು ಆ್ಯಕ್ಚುಲಿ ನಾನು ಮಿಸ್ ಮಾಡ್ಕೊಂಡಿದ್ದೀನಲ್ಲ. ನನ್ನ ಮಕ್ಕಳು ಹಚ್ಕೊಳಕ್ಕೆ ಇರ್ತಾಯಿಲ್ಲ. ಇರೋ ಚೆನ್ನಾಗಿ ಅನಿಸುತ್ತೆ ನೋಡಿ. ಎಷ್ಟೋ ದಿನ ಬರುತ್ತೆ ಇದು. ನಾನು ಆಗಲೇ ಬುಕ್ ಮಾಡಿ ತುಂಬ ದಿನ ಆಯಿತು. ಇನ್ನೂ ಎಷ್ಟು ಕಲೆ ಇದೆ ಗೊತ್ತಾ, ಇನ್ನೂ ತುಂಬ ಇದೆ ಒಳಗಡೆ. ಆ್ಯಕ್ಚುಲಿ ಗಾಜಿಂದು ಭಯ ಆಗುತ್ತೆ, ಬಿದ್ದೋದ್ರೆ ಹೊಡೆದೋಗುತ್ತೆ ಅಂತ. ಇನ್ನೂ ಎಷ್ಟಿದೆ. ಇದ್ರ ಲಿಪ್ ಕಚ್ಚೋದು ಒಂಥರ ಸ್ಟಿಕ್ಕು ಕೊಟ್ಟಿದ್ರು, ಬಟ್ ಎಲ್ಲ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅದನ್ನ. ಸೊ ಎಲ್ಲ ಪ್ರಾಡಕ್ಟ್ ಇದರಲ್ಲಿ ಚೇಂಜ್ ಮಾಡೋಣ ಅಂದ್ಕೊಂಡ್ಬಿಟ್ಟಿದ್ದೆ. ನನ್ನ ಆ್ಯಕ್ಚುಲಿ ಮೈಂಡಲ್ಲಿ ಫೇಕ್ ಆಗಿಬಿಡ್ತಲ್ವ, ಚೇಂಜ್ ಮಾಡಬೇಡ ಅಂತ ಅನಿಸ್ತಿತ್ತು. ಬಟ್ ಇಲ್ಲ, ನಾನೇ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬಿಟ್ಟಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ, ಸ್ವಲ್ಪ ಮಿನಿ ಬ್ಲಾಗ್ ಆಗಿದೆ. ಸೊ ಎಲ್ಲರೂ ಇದನ್ನ ವೀಡಿಯೋ ಫುಲ್ ನೋಡಿ. ಎಷ್ಟು ಕ್ರೀಮ್ ಮತ್ತೆ ವೇಸ್ಟ್ ಮಾಡಿದೆ ಅವತ್ತು. ನಾನು ಇದು ಫೇಕ್ ಅಂತ ಹೇಳ್ಬಿಟ್ಟು ಒಂದಷ್ಟು ಕ್ರೀಮ್ ವೇಸ್ಟ್ ಮಾಡಿದ್ದೇನೆ. ಈ ಥರ ಇದೆ ಅಂತೇಳಿ ಆಗ ನಾನು ಅದನ್ನು ನೇಮ್ ನೋಡಿದೆ. ಹೊಡಿತೀನಿ ಚಿನ್ನಿ, ಇಷ್ಟೊಂದು ವೇಸ್ಟ್ ಮಾಡಿದ್ಯಾ ನೀನು, ಅದನ್ನ ಹೆಂಗೆ ಒಳಗಡೆ ಹಾಕೋದು. ಆ್ಯಕ್ಚುಲಿ ಇದು ಒಂಥರ ಲೈಟ್ ಪಿಂಕ್ ಇದೆ, ವೈಟಲ್ಲೇ. ನಿನ್ನ ಹಾಳು ಮಾಡ್ತೀಪ್ಪ, ಬೇಡ. ಇದು ನಿಂದಲ್ಲ, ನಿಂದು ಬೇಕಂತ. ಸೊ ನೋಡ್ತಿದ್ರೆ ಹಂಗೆ ಕೇಳ್ತಾನೆ ಇರ್ತಾಳೆ. ಬಾಯ್ ಇದನ್ನೆಲ್ಲ ಎತ್ತಿಟ್ಟು ನನಗೆ ವಾಕ್ ಹೋಗ್ಬೇಕು. ಸೊ ಈ ವಿಡಿಯೋಕ್ಕೆ ಎಲ್ಲ ಯಾರೆಲ್ಲ ನೋಡ್ತಾ ಇರ್ತಾರೆ ಬಟ್ ಲೈಕ್ ಕೊಡಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಈ ವಿಡಿಯೋ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.